ಬ್ಯಾಕ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತಹ ಸ್ವಾಮೀಜಿಯ ಬಂಧನ ಆಗಿದೆ. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯ ಬಂಧನ ಆಗಿದೆ. ಈಗ ಅರೆಸ್ಟ್ ಆಗಿದ್ದಾನೆ ಸ್ವಾಮೀಜಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಉಡಚಣದಲ್ಲಿ ಈತ ಈಗ ಅರೆಸ್ಟ್ ಆಗಿದ್ದಾನೆ. 3 ದಿನಗಳ ಹಿಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಪೊಲೀಸರು. ಮೊನ್ನೆ ಮಠದ ಆವರಣದಲ್ಲಿ ಗುಂಡನ್ನ ಹಾರಿಸಿದ್ದ ಈ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ಗುಂಡನ್ನ ಹಾರಿಸಿದ್ದ. ಆ ನಂತರದಲ್ಲಿ ಈತನನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬಂದವು. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಬಂಧನ ಆಗಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ಸ್ವಾಮೀಜಿಯನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಕೂಡ ಪ್ರತಿಭಟನೆಗಳನ್ನ ಕೂಡ ನಡೆಸಿದ್ರು. ಆನಂತರ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಈಗ ಈ ಬಂಧನಾದ ನಂತರದಲ್ಲಿ ಅಂದ್ರೆ ಪೊಲೀಸರು ಠಾಣೆಯಲ್ಲಿ ಯಾವಾಗ ಇರಿಸಿದ್ರು ಆಗ ಗ್ರಾಮದಲ್ಲಿ ಇನ್ನೊಂದು ಗುಂಪು ಆತನನ್ನ ಬಿಡಿಸಿಕೊಂಡು ಹೋಗೋದಕ್ಕೂ ಕೂಡ ಬಂದಿತ್ತು. ಆ ನಂತರದಲ್ಲಿ ಈಗ ಮತ್ತೆ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೆ ಅಂತ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದ ಸ್ವಾಮೀಜಿ ಈತನನ್ನ ಈಗ ಬಂಧಿಸಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತಹ ಸ್ವಾಮೀಜಿಯ ಬಂಧನ ಆಗಿದೆ. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯ ಬಂಧನ ಆಗಿದೆ. ಈಗ ಅರೆಸ್ಟ್ ಆಗಿದ್ದಾನೆ ಸ್ವಾಮೀಜಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಉಡಚಣದಲ್ಲಿ ಈತ ಈಗ ಅರೆಸ್ಟ್ ಆಗಿದ್ದಾನೆ. 3 ದಿನಗಳ ಹಿಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಪೊಲೀಸರು. ಮೊನ್ನೆ ಮಠದ ಆವರಣದಲ್ಲಿ ಗುಂಡನ್ನ ಹಾರಿಸಿದ್ದ ಈ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ಗುಂಡನ್ನ ಹಾರಿಸಿದ್ದ. ಆ ನಂತರದಲ್ಲಿ ಈತನನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬಂದವು. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಬಂಧನ ಆಗಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ಸ್ವಾಮೀಜಿಯನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಕೂಡ ಪ್ರತಿಭಟನೆಗಳನ್ನ ಕೂಡ ನಡೆಸಿದ್ರು. ಆನಂತರ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಈಗ ಈ ಬಂಧನಾದ ನಂತರದಲ್ಲಿ ಅಂದ್ರೆ ಪೊಲೀಸರು ಠಾಣೆಯಲ್ಲಿ ಯಾವಾಗ ಇರಿಸಿದ್ರು ಆಗ ಗ್ರಾಮದಲ್ಲಿ ಇನ್ನೊಂದು ಗುಂಪು ಆತನನ್ನ ಬಿಡಿಸಿಕೊಂಡು ಹೋಗೋದಕ್ಕೂ ಕೂಡ ಬಂದಿತ್ತು. ಆ ನಂತರದಲ್ಲಿ ಈಗ ಮತ್ತೆ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೆ ಅಂತ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದ ಸ್ವಾಮೀಜಿ ಈತನನ್ನ ಈಗ ಬಂಧಿಸಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತಹ ಸ್ವಾಮೀಜಿಯ ಬಂಧನ ಆಗಿದೆ. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯ ಬಂಧನ ಆಗಿದೆ. ಈಗ ಅರೆಸ್ಟ್ ಆಗಿದ್ದಾನೆ ಸ್ವಾಮೀಜಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಉಡಚಣದಲ್ಲಿ ಈತ ಈಗ ಅರೆಸ್ಟ್ ಆಗಿದ್ದಾನೆ. 3 ದಿನಗಳ ಹಿಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಪೊಲೀಸರು. ಮೊನ್ನೆ ಮಠದ ಆವರಣದಲ್ಲಿ ಗುಂಡನ್ನ ಹಾರಿಸಿದ್ದ ಈ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ಗುಂಡನ್ನ ಹಾರಿಸಿದ್ದ. ಆ ನಂತರದಲ್ಲಿ ಈತನನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬಂದವು. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಬಂಧನ ಆಗಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ಸ್ವಾಮೀಜಿಯನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಕೂಡ ಪ್ರತಿಭಟನೆಗಳನ್ನ ಕೂಡ ನಡೆಸಿದ್ರು. ಆನಂತರ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಈಗ ಈ ಬಂಧನಾದ ನಂತರದಲ್ಲಿ ಅಂದ್ರೆ ಪೊಲೀಸರು ಠಾಣೆಯಲ್ಲಿ ಯಾವಾಗ ಇರಿಸಿದ್ರು ಆಗ ಗ್ರಾಮದಲ್ಲಿ ಇನ್ನೊಂದು ಗುಂಪು ಆತನನ್ನ ಬಿಡಿಸಿಕೊಂಡು ಹೋಗೋದಕ್ಕೂ ಕೂಡ ಬಂದಿತ್ತು. ಆ ನಂತರದಲ್ಲಿ ಈಗ ಮತ್ತೆ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೆ ಅಂತ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದ ಸ್ವಾಮೀಜಿ ಈತನನ್ನ ಈಗ ಬಂಧಿಸಿದ್ದಾರೆ.
ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತಹ ಸ್ವಾಮೀಜಿಯ ಬಂಧನ ಆಗಿದೆ. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯ ಬಂಧನ ಆಗಿದೆ. ಈಗ ಅರೆಸ್ಟ್ ಆಗಿದ್ದಾನೆ ಸ್ವಾಮೀಜಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಉಡಚಣದಲ್ಲಿ ಈತ ಈಗ ಅರೆಸ್ಟ್ ಆಗಿದ್ದಾನೆ. 3 ದಿನಗಳ ಹಿಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಪೊಲೀಸರು. ಮೊನ್ನೆ ಮಠದ ಆವರಣದಲ್ಲಿ ಗುಂಡನ್ನ ಹಾರಿಸಿದ ಈ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ಗುಂಡನ್ನ ಹಾರಿಸಿದ್ದ. ಆ ನಂತರದಲ್ಲಿ ಈತನನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬಂದವು. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಬಂಧನ ಆಗಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ಸ್ವಾಮೀಜಿಯನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಕೂಡ ಪ್ರತಿಭಟನೆಗಳನ್ನ ಕೂಡ ನಡೆಸಿದ್ರು. ಆನಂತರ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಈಗ ಈ ಬಂಧನಾದ ನಂತರದಲ್ಲಿ ಅಂದ್ರೆ ಪೊಲೀಸರು ಠಾಣೆಯಲ್ಲಿ ಯಾವಾಗ ಇರಿಸಿದ್ರು ಆಗ ಗ್ರಾಮದಲ್ಲಿ ಇನ್ನೊಂದು ಗುಂಪು ಆತನನ್ನ ಬಿಡಿಸಿಕೊಂಡು ಹೋಗೋದಕ್ಕೂ ಕೂಡ ಬಂದಿತ್ತು. ಆ ನಂತರದಲ್ಲಿ ಈಗ ಮತ್ತೆ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೆ ಅಂತ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದ ಸ್ವಾಮೀಜಿ ಈತನನ್ನ ಈಗ ಬಂಧಿಸಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತಹ ಸ್ವಾಮೀಜಿಯ ಬಂಧನ ಆಗಿದೆ. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯ ಬಂಧನ ಆಗಿದೆ. ಈಗ ಅರೆಸ್ಟ್ ಆಗಿದ್ದಾನೆ ಸ್ವಾಮೀಜಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಉಡಚಣದಲ್ಲಿ ಈತ ಈಗ ಅರೆಸ್ಟ್ ಆಗಿದ್ದಾನೆ. 3 ದಿನಗಳ ಹಿಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಪೊಲೀಸರು. ಮೊನ್ನೆ ಮಠದ ಆವರಣದಲ್ಲಿ ಗುಂಡನ್ನ ಹಾರಿಸಿದ ಈ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ಗುಂಡನ್ನ ಹಾರಿಸಿದ್ದ. ಆ ನಂತರದಲ್ಲಿ ಈತನನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬಂದವು. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಬಂಧನ ಆಗಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ಸ್ವಾಮೀಜಿಯನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಕೂಡ ಪ್ರತಿಭಟನೆಗಳನ್ನ ಕೂಡ ನಡೆಸಿದ್ರು. ಆನಂತರ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಈಗ ಈ ಬಂಧನಾದ ನಂತರದಲ್ಲಿ ಅಂದ್ರೆ ಪೊಲೀಸರು ಠಾಣೆಯಲ್ಲಿ ಯಾವಾಗ ಇರಿಸಿದ್ರು ಆಗ ಗ್ರಾಮದಲ್ಲಿ ಇನ್ನೊಂದು ಗುಂಪು ಆತನನ್ನ ಬಿಡಿಸಿಕೊಂಡು ಹೋಗೋದಕ್ಕೂ ಕೂಡ ಬಂದಿತ್ತು. ಆ ನಂತರದಲ್ಲಿ ಈಗ ಮತ್ತೆ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೆ ಅಂತ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದ ಸ್ವಾಮೀಜಿ ಈತನನ್ನ ಈಗ ಬಂಧಿಸಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತಹ ಸ್ವಾಮೀಜಿಯ ಬಂಧನ ಆಗಿದೆ. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯ ಬಂಧನ ಆಗಿದೆ. ಈಗ ಅರೆಸ್ಟ್ ಆಗಿದ್ದಾನೆ ಸ್ವಾಮೀಜಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಉಡಚಣದಲ್ಲಿ ಈತ ಈಗ ಅರೆಸ್ಟ್ ಆಗಿದ್ದಾನೆ. 3 ದಿನಗಳ ಹಿಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಪೊಲೀಸರು. ಮೊನ್ನೆ ಮಠದ ಆವರಣದಲ್ಲಿ ಗುಂಡನ್ನ ಹಾರಿಸಿದ ಈ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ಗುಂಡನ್ನ ಹಾರಿಸಿದ್ದ. ಆ ನಂತರದಲ್ಲಿ ಈತನನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬಂದವು. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಬಂಧನ ಆಗಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ಸ್ವಾಮೀಜಿಯನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಕೂಡ ಪ್ರತಿಭಟನೆಗಳನ್ನ ಕೂಡ ನಡೆಸಿದ್ರು. ಆನಂತರ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಈಗ ಈ ಬಂಧನಾದ ನಂತರದಲ್ಲಿ ಅಂದ್ರೆ ಪೊಲೀಸರು ಠಾಣೆಯಲ್ಲಿ ಯಾವಾಗ ಇರಿಸಿದ್ರು ಆಗ ಗ್ರಾಮದಲ್ಲಿ ಇನ್ನೊಂದು ಗುಂಪು ಆತನನ್ನ ಬಿಡಿಸಿಕೊಂಡು ಹೋಗೋದಕ್ಕೂ ಕೂಡ ಬಂದಿತ್ತು. ಆ ನಂತರದಲ್ಲಿ ಈಗ ಮತ್ತೆ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೆ ಅಂತ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದ ಸ್ವಾಮೀಜಿ ಈತನನ್ನ ಈಗ ಬಂಧಿಸಿದ್ದಾರೆ.